ಹಾಯ್ ಹಲೋ. ನೋಡಿ, ನಿಫ್ಟಿ ನಿಫ್ಟಿ ನಾನು ನೆನ್ನೆನೇ ಹೇಳಿದ್ದೆ ಬೇರಿಷೆ ಆಗ್ಬೇಕಂತ. ಸೊ ಬೇರಿಷೆ ಆಗಿತ್ತು ಮಾರ್ಕೆಟ್. ಯಾರು ಅಬ್ಸರ್ವ್ ಮಾಡಿದಿರ ನೋಡ್ಕೊಳ್ಳಿ. ನಿನ್ನೆ ಬೇರಿಷೆ ಆಗ್ಬೇಕಾಗಿತ್ತು. ನಾನು ಇನ್ನೂ ಒಂದು ಹೇಳಿದ್ದೆ ನಿನ್ನೆ, ಇದರಿಂದ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿಂದ ಕೆಳಗೆ ಕ್ಲೋಸ್ ಆಗ್ತೈತೆ ಅಂದ್ರೆ ನೆಕ್ಸ್ಟ್ ಬೇರಿಷ್ ನೋಡೋ ಮೊಮೆಂಟಮ್ ಇರುತ್ತೆ ನಮಗೆ ಜಾಸ್ತಿ ಅಂತ. ಸೊ ಇದು ಡೇ ಕ್ಯಾಂಡಲ್ ಕ್ಲೋಸ್ ಮಾಡಲಿಲ್ಲ. ಲಾಸ್ಟಿಗೆ ಅದನ್ನ ತಗೊಂಡ್ಬಂದು ಕೈಯಿಂದ ಮೇಲ್ಗಡೆ ಕೂರಿಸಿದ್ರು. ಇದು ಇವಾಗ ಇದು ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಆಗಲ್ಲ. ಸೊ ಯಾಕಂದ್ರೆ ಇದನ್ನ ಎಂಗಲ್ಫಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ಇವಾಗ. ನಿಫ್ಟಿ ಸೋಮವಾರ ಏನಾಗುತ್ತೆ ಅಂತಂದು ಒಂದು ಪ್ರಿಡಕ್ಟ್ ಮಾಡಿದ್ದೀನಿ, ಚೆಕ್ ಮಾಡೋಣ. ನೋಡಿ, ಸೋಮವಾರ ಆಲ್ರೆಡಿ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಬಿಟ್ಟೈತೆ. ಡಬ್ಲ್ಯೂ ಪ್ಯಾಟ್ರನ್ ಅಂತ ಅನ್ಕೊಳ್ಳಿ ನೀವು, ಕಪ್ ಅಂಡ್ ಹ್ಯಾಂಡಲ್ ಅನ್ಕೊಂಡ್ರು ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟೈತೆ. ಇಲ್ಲಿಂದ ಟಾರ್ಗೆಟ್ ಇಲ್ಲಿ ತನಕ ಐತೆ. ಆಲ್ರೆಡಿ ಇದು ನಾನು ನೋಡಿಲ್ಲ ಬಿಡಿ, ಇದು ಬ್ರೇಕ್ಔಟ್ ಕೊಟ್ಟಾಗ್ಲಾದ್ರೂ ನಾನು ಎಂಟ್ರಿ ಕೊಡ್ತಾ ಇದ್ದೆ. ನಾನು ಇದನ್ನ ನೋಡಿಲ್ಲ, ಆಲ್ರೆಡಿ ಮಾರ್ಕೆಟ್ನ ಎಂಡ್ ಮಾಡಿದ್ದೇನೆ, ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ನಿಫ್ಟಿ ಸಾರಿ ಇದೆ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ನಿಫ್ಟಿ ಆಲ್ರೆಡಿ ಅಲ್ಲಿ ಮೂವ್ಮೆಂಟ್ ಕೊಟ್ಬಿಟ್ಟಿದೆ. ಸೊ ನೀವು ಇವಾಗ ನಿಮಿಷ ಅಡ್ಜಸ್ಟ್ ಮಾಡ್ತೀನಿ. ಓಕೆ ನೋಡಿ, ಇಲ್ಲೇನಾದ್ರು ನಾಳೆ ಅಂದ್ರೆ ಸೋಮವಾರ ದಿವಸ ಮಾರ್ಕೆಟು ಇದ್ರ ಮೇಲ್ಗಡೆ ಓಪನ್ ಆದ್ರೆ ಇದು ಹೋಗ್ತಾ ಇರೋ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಬಂದ್ಬಿಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಫ್ಲಾಗ್ ಅಂಡ್ ಪೋಲ್ ಮಾಡುತ್ತೆ ಅಂತ ಹೇಳ್ತಾ ಇರ್ತೀವಿ ಗೊತ್ತಾ. ಸೊ ಅದ್ರ ಟಾರ್ಗೆಟ್ ಇಲ್ಲೇ ಇದೆ, ಬಿಗ್ ಕಪ್ ಅಂಡ್ ಟಾರ್ಗೆಟ್ ಇಲ್ಲೇ ಇದೆ. ನಾಳೆ ನನ್ನ ಪ್ರಕಾರ ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು ಅಂದ್ರೆ ಸೋಮವಾರ. ಬೇರಿಶು ಆಗ್ಬೋದು ಅನ್ನೋದಕ್ಕೂ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಡಬಲ್ ಬಟನ್ ಟಾಪ್ ಮಾಡ್ಬಿಟ್ಟಿದೆ. ಡಬ್ಲ್ಯೂ ಫಾರ್ಮೇಶನ್ ಇದೆ. ನಾಳೆ ಏನಾದ್ರು ಇದ್ದು ಈ ಲೈನ್ ನ ಬ್ರೇಕ್ಔಟ್ ಕೊಟ್ರೆ ಸರ್ರೇ ಬೇರಿಶ್ ಇರುತ್ತೆ. ಈ ತರ ಯಾವಾಗ್ಲೂ ಇದು ಪ್ರೈಸ್ ಆಕ್ಷನ್ ಇಲ್ದಲೇ ಹೋಗಿರೋದು. ಇದು ನೋಡಿ, ಈ ತರ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಬರಬೇಕು. ಕಂಟಿನ್ಯೂಸ್ ಕ್ಯಾಂಡಲ್ ಹೋದಾಗ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರೀತಾರೆ. ಸೊ ಬೇರಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಈ ನೆಕ್ ಲೈನ್ ನ ಬ್ರೇಕ್ಔಟ್ ಕೊಟ್ರೆ, ಆಲ್ರೆಡಿ ಇಲ್ಲಿಂದನೇ ರಿವರ್ಸ್ ಆದ್ರೆ ಇದ್ರದ್ದು ಟಾರ್ಗೆಟ್ ಇದೇ ಇರೋದು. ಆಕ್ಚುಲಿ ಇದ್ರ ಟಾರ್ಗೆಟ್ ಇರೋದೇ ಇದು. ಇದು ಇಲ್ಲದೆ ಕವರ್ ಮಾಡ್ಕೊಂಡು ವಾಪಸ್ ಹೋದ್ರೆ ಓಕೆ. ಬ್ರೇಕ್ಔಟ್ ಕೊಟ್ಕೊಂಡು ಈ ಕ್ಯಾಂಡಲ್ ಇಂದ ಕೆಳಗಡೆ ಏನಾದ್ರು ಮಾರ್ಕೆಟ್ ಬಂದ್ರೆ ಇಲ್ಲಿಗೆ ಬರುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ. ಒಂದು ಇಲ್ಲಿಂದನೇ ಇಲ್ಲಿಗಾರ ಬರ್ಬೋದು, ರಿವರ್ಸ್ ಆಗ್ಬೋದು, ಯಾಕಂದ್ರೆ ಇದು ಸಪೋರ್ಟ್ ಆಗಿ ವರ್ಕ್ ಆಗಿದೆ. ಸೊ ಇಲ್ಲಿಂದನೇ ರಿವರ್ಸ್ ಆಗಿ ಹೋಗ್ಬೋದು. ಅದನ್ನು ಬ್ರೇಕ್ ಮಾಡಿದ್ರೆ ಎಲ್ಲಿಗೆ ಹೋಗಿದ್ನೋ ಅಲ್ಲಿಗೆ ಬಂದ್ ನಿಲ್ಲುತ್ತೆ. ಓಕೆನಾ. ನಾಳೆ ಬೇರಿಶಲ್ ವರ್ಕ್ ಮಾಡೋದಾದ್ರೆ ನೋಡಿ, ಮತ್ತೆ ಡಿಸೆಂಡಿಂಗ್ ಟ್ರಯಾಂಗಲ್ ಕೂಡ ಮಾಡಿದೆ. ಅದು ಕೆಳಗೆ ಬೀಳ್ತೀನಿ ಅಂತಾನೆ ತೋರಿಸ್ತಾ ಇದೆ. ಇದು ನೋಡಿದ್ರೆ ಬುಲ್ಲಿಶ್ ಹೋಗಿದೆ. ಏನು ಅಂದ್ರೆ ನ್ಯೂಸಿಗೆ ಹೋಗಿರೋದು, ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಇದನ್ನೊಂದು ಸಣ್ಣ ಕಪ್ ಅಂಡ್ ಹ್ಯಾಂಡಲ್ ಇದನ್ನ ಬ್ರೇಕ್ಔಟ್ ಕೊಟ್ಕೊಂಡು ಈ ಲಕ್ಷದಿಂದ ಇಲ್ಲಿಗೆ ಹೋಯ್ತು ಟಾರ್ಗೆಟ್. ಈ ಕಪ್ ಅಂಡ್ ಹ್ಯಾಂಡಲ್ ತಗೊಂಡು ಈ ಟಾರ್ಗೆಟ್ ನೆಕ್ಸ್ಟ್ ಇಲ್ಲಿ ಹೋಯ್ತು. ಇಲ್ಲಿಂದ ಏನೊಂದು ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡು ಮತ್ತೆ ಫ್ಲಾಗ್ ಅಂಡ್ ಪೋಲ್ ಇನ್ ಟಾರ್ಗೆಟ್ ಹೋಗುತ್ತೆ ನಿಫ್ಟಿ. ಇದನ್ನ ಪ್ರೈಸ್ ನ ಬ್ರೇಕ್ಔಟ್ ಕೊಟ್ರೆ ನೆಕ್ಸ್ಟ್ ಈಸಿಯಾಗಿ ಆಲ್ ಟೈಮ್ ಐಗೆ ನಿಫ್ಟಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ ಟೈಮ್ ಇದೆ ಅಲ್ವಾ, ಆಲ್ ಟೈಮ್ ಐ. ಸೊ ಈ ತರ ನಿಫ್ಟಿ ಮೊಮೆಂಟಮ್ ನೋಡಬಹುದು ಸೋಮವಾರ ದಿನ. ಮತ್ತೆ ಆಪ್ಷನ್ ಚೈನ್ ಏನೇನಿರುತ್ತೆ ಅಂತಾನು ನೋಡೋಣ. ಆಪ್ಷನ್ ಚೈನ್ ಅಲ್ಲಿ ಅಡ್ತ ಮನೇಲಿ ಎಷ್ಟು ಜನ ಅವರೇ ನೋಡಿ. ಇಲ್ಲಿ ಎಷ್ಟು 26,000 ಜನ ಕಾಲ್ ಕಡೆ ಇದ್ದಾರೆ, ಬರೇ 6,900 ಜನ ಪುಟ್ ಕಡೆ ಅವ್ರೆ. ಮಾರ್ಕೆಟ್ ಪುಟ್ ಸೈಡ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನಾನು ಹೇಳಿರೋ ಪ್ರಕಾರನು ಫಸ್ಟ್ ಪುಟ್ ಸೈಡ್ ಆಗ್ಬೋದು. ಇದು ಎಮ್ ನ ಬ್ರೇಕ್ಔಟ್ ಕೊಟ್ಟಿದೆ. ನೋಡಿ, ಝೂಮ್ ಮಾಡ್ತೀನಿ ನೋಡಿ, ಇದನ್ನ ಎಂ ಅಂತ ಅನ್ಕೋಬೋದಾ. ನೋಡಿ, ಎಂ ನ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬಂದಿದೆ. ಮತ್ತೆ 10 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನೀವು ಈವ್ನಿಂಗ್ ಸ್ಟಾರ್ ಮಾಡ್ಬಿಟ್ಟಿದೆ. ನಾನೇನ್ ಡೇ ಕ್ಯಾಂಡಲ್ ನೆನ್ನೆ ಹೇಳ್ತಾ ಇದ್ನೋ ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು ಅಂತ. ನೋಡಿ, ಚೆಕ್ ಮಾಡ್ಕೊಳ್ಳಿ. ನಾನು ನೆನ್ನೆ ಹೇಳಿದ್ದು ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು ಅಂತ. ಕ್ಲೋಸ್ ಆದ್ರೆ ಅದು ಈವ್ನಿಂಗ್ ಸ್ಟಾರ್ ಆಗಿ ಬೇರಿಶ್ ನ ತೋರಿಸುತ್ತೆ. ಅದು ಮತ್ತೆ ಗ್ರೀನ್ ಕ್ಯಾಂಡಲ್ ಗ್ರೀನ್ ರೆಡ್ಡೇ ಬಂದ್ಬಿಟ್ಟಿದೆ. ಇದಕ್ಕೆ ಕಲರ್ ಡಸಂಟ್ ಮ್ಯಾಟರ್, ಇದಕ್ಕೆ ಕಲರ್ ಮ್ಯಾಟರ್ ಆಗುತ್ತೆ. ಇದು ನೋಡಿದ್ರೆ ಯಾಕೋ ಬೇರಿಶ್ ಅಂತಾನೆ ತೋರಿಸ್ತಾ ಇದೆ. ಸೊ ನಾಳೆ ಬೇರಿಶಲ್ಲೂ ಮಾಡ್ಬೋದು, ಚೆನ್ನಾಗಿದೆ. 15 ಮಿನಿಟ್ ಅಲ್ಲಿ ಇನ್ಸೈಡ್ ಕ್ಯಾಂಡಲ್ ಆಗಿದೆ. ಎಲ್ಲ ನೋಡಿದ್ರೆ ಬೇರಿಶ್ ಅಂತಾನೆ ತೋರಿಸ್ತಾ ಇರೋದು. ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕೆಂದ್ರೆ ನಾನೇನಕ್ಕೆ ಇದನ್ನೇ ಬ್ರೇಕ್ಔಟ್ ಕೊಟ್ಮೇಲೆ ನೀವು ಎಂಟ್ರಿ ಕೊಡಿ ಅಂತ ಹೇಳಿದೆ ಅಂದ್ರೆ ಸೇಫ್ ಆಗಿರ್ತೀರಾ. ನಾವು ಯಾವಾಗಲೂ ಸೇಫ್ನೇ ಜಾಸ್ತಿ ಸಜೆಷನ್ ಮಾಡೋದು.
ಸೇಫ್ ಆಗಿ ಇದ್ದು ಇದ್ಕೊಂಡು ಟ್ರೇಡ್ ಮಾಡಬೇಕು. ಆಕ್ಚುಲಿ ಇಲ್ಲಿ ನೀವು ಎಂಟ್ರಿ ಕೊಡೋಕ್ಕಿಂತನೂ ಇದನ್ನ ಬಿಟ್ಟ ಮೇಲೆ ಎಂಟ್ರಿ ಕೊಡಿ. ಈ ಲೈನ್ ಇದು ಹಾಕ್ಬಿಟ್ರೆ ಹಿಂಗೇನೆ ಆಗೋದು ನೋಡಿ. ಇದನ್ನ ಬಿಟ್ಟ ಮೇಲೆ ಎಂಟ್ರಿ ಕೊಡಿ, ಇನ್ನೂ ಸೇಫ್ ಆಗಿರ್ತೀರಾ. ನಿಮ್ ಮೂವ್ಮೆಂಟ್ ಕೊಟ್ಟೇ ಕೊಡ್ಬೇಕು ಇದರಿಂದ ಆದ್ಮೇಲೆ, ಯಾಕೆಂದ್ರೆ ಇದೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದು ಇರೋದು ಕ್ಯಾಂಡಲ್ ಆಗಿರೋದ್ರಿಂದ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಬರ್ತಾನೆ. ಇಲ್ಲ ಇದು ಹೆಂಗ್ ಹೋಗಿದೆ ಹಂಗೆ ಬೀಳ್ಬೋದು. ಅದಕ್ಕೆ ಈ ತರ ಇದರಲ್ಲಿ ಟ್ರೇಡ್ ಮಾಡಬೇಡಿ. ಕುದುರೆ ಹಿಡಿಯೋದು ಅಂತಾರಲ್ಲ, ಓಡ ಕುದುರೆ ಹಿಡಿಬೇಡಿ, ಹೋದ ಕುದುರೆ ಹಿಡಿಬೇಡಿ ಅಂತ, ಈ ತರದ್ದೇ ಅದು. ನಾನು ಯಾವಾಗಂದ್ರೆ ಇಲ್ಲಿ ನೋಡಿ, ಇದನ್ನ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ ಕೊಡ್ತೀನಿ ಅಂದಲ್ಲ, ಇದು ಈ ತರ ಆಗಿದ್ರೆ ನಾನು ಎಂಟ್ರಿ ಕೊಡಲ್ಲ. ಇದು ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ. ಅದಕ್ಕೇನೆ ಮಾರ್ಕೆಟು ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಫ್ಲೋ ಅಲ್ಲಿ ಏನಾದ್ರು ಕಟ್ ಮಾಡ್ತು ಅಂತಂದ್ರೆ ನಿಮ್ ಟಾರ್ಗೆಟ್ ಇದಲ್ಲ ಅಂತ, ಇನ್ನು ಮೇಲೋಗುತ್ತೆ ಅಂತ. ನೋಡಿ ಇದನ್ನು ಅಷ್ಟೇ ಫ್ಲೋ ಅಲ್ಲೇ ಕಟ್ ಮಾಡ್ತು. ಇವು ಎಲ್ಲಿ ಬಂದೇನೋ ನಿಂತ್ಕೊಂಡು ರಿಟ್ರೇಸ್ಮೆಂಟ್ ಮಾಡ್ಕೊಂಡು ಹೋಗಿದ್ರೆ ಇದೇ ನಿನ್ ಟಾರ್ಗೆಟ್ ಆಗಿರೋದು. ಇದೆಲ್ಲ ಈ ಟಾರ್ಗೆಟ್ ಅಂತ ಹಿಂಗ್ ತೋರಿಸ್ತಾ ಇದೆ. ಸೊ ಬೇರಿಶ್ ಅಲ್ಲಿ ವರ್ಕ್ ಮಾಡೋದಾದ್ರೆ ಎಂಟ್ರಿನ ಸೇಫ್ ಆಗಿರ್ಲಿ ಅಂತ 25,888 ಇಟ್ಕೊಂಡಿರಿ. SL ನಿಮಗೆ ಬಿಟ್ಟಿದ್ದು. ಮತ್ತೆ ಇದೊಂದು ಫಸ್ಟ್ ಟಾರ್ಗೆಟ್ ಆಗಿ ಇಟ್ಕೊಂಡಿರಿ 25,838. ಸೆಕೆಂಡ್ ಟಾರ್ಗೆಟ್ 25,778. ಇಷ್ಟೇ ಮೇ ಬಿ ನಾಳೆ ಮೂಮೆಂಟಮ್ ಕೊಡ್ಬೋದು. ಯಾಕೆಂದ್ರೆ ಇವತ್ತು ಗುಜರಾತ್ ಎಲೆಕ್ಷನ್ ಇರೋದ್ರಿಂದ ಬೇರಿಶ್ ಆಗಿ ಬುಲಿಶ್ ಮಾಡ್ತು. ಮತ್ತೆ ಬುಲ್ಲಿಶ್ ಅಲ್ಲಿ ಏನೋ ವರ್ಕ್ ಮಾಡೋದಾದ್ರೆ 25,939 ಇಂದ ಟಾರ್ಗೆಟ್ 985. ಇಲ್ಲಿ 44 ರೂಪಾಯಿ ಪ್ರೀಮಿಯಂ ತೋರಿಸ್ತಾ ಐತೆ. ಅದು ಇಂಡೆಕ್ಸ್ ಅಲ್ಲಿ ಪ್ರೀಮಿಯಂ ಅಲ್ಲಿ ಒಂದು 20-22 ಸಿಕ್ಕಿದ್ರು ನಿಮಗೆ ಯೂಶಲಿ ಒಂದು 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರೆ ಬೇಜಾನಾಯ್ತು ಒಂದು ಲಾಟಿಗೆ. ಲಾಟ್ನ ನಿಮ್ಮ ಮೇಲೆ ಬಿಟ್ಟಿದ್ದು. ಲಾಟು ರಿಸ್ಕು ರಿವಾರ್ಡು ಎಲ್ಲ ನೀವು ಇಟ್ಕೊಂಡು ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಓಕೆನಾ? ಇಷ್ಟೇ ಆಗಿರುತ್ತೆ. ಮತ್ತೆ ಸಿಲ್ವರ್ದು ಒಂದು ಹೇಳಿದೆ ನೋಡಿ, ಸಿಲ್ವರ್ ಫ್ಯೂಚರ್ಸು ಇದರಿಂದ ಬ್ರೇಕ್ಔಟ್ ಕೊಡುತ್ತೆ ಅನ್ಕೊಂಡಿದ್ವಿ, ಬ್ರೇಕ್ಔಟ್ ಕೊಡ್ಲಿಲ್ಲ. ಡೇ ಕ್ಯಾಂಡಲ್ ಹೇಳ್ತೀನಿ. ಈಗ ಒಂದು 2 ದಿನ ನೀವೇ ನೋಡಿ, 2 ದಿನದಿಂದ ಬೇರಿಶ್ ಅಲ್ಲಿ ಇದೆ. ಇದು ನೋಡಿ ನಾನು ಹೇಳ್ದಂಗೆ ಇದ್ರ ಕೆಳಗಡೆಯಿಂದ ಕ್ಲೋಸ್ ಕೊಡಬಾರ್ದಿತ್ತು, ಕ್ಲೋಸ್ ಕೊಟ್ಟಿದೆ. ಸೊ ಇಲ್ಲಿಗೆ ಏನಾದ್ರು ಬಂದು ರಿವರ್ಸ್ ಆದ್ರೆ ಸಿಲ್ವರ್ ಓಕೆ. ಏನಾದ್ರು ಇದು ಇಲ್ಲಿಂದ ರಿವರ್ಸ್ ಆಗದಲ್ಲಿ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಸಿಲ್ವರ್ ಮತ್ತೆ ಇಲ್ಲಿಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ಎಷ್ಟಿದು 39,000 ಬರುತ್ತೆ ಸಿಲ್ವರ್. ಇದು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಬಿಟ್ರೆ ಒಂದ್ಸತಿ ನೀವು ಕಣ್ಣು ಮುಚ್ಕೊಂಡು ತಗೊಂಡ್ಬಿಟ್ರೆ, ಇಲ್ಲ ಯಾವತ್ತೂ ಸಿಲ್ವರ್ನ ಬೈ ಮಾಡೋಕ್ಕಲ್ಲ, ಅಷ್ಟು ರೇಟ್ ಆಗುತ್ತೆ. ಮತ್ತೆ ಇದು ಹೊತ್ತಂದ್ರೆ ಎಷ್ಟು ಹೋಗ್ಬೇಕು ಅಂತ ಹೇಳಿದೆ ಅವತ್ತು, 1.25 ಲಕ್ಷ ಹೋಗ್ಬಿಡುತ್ತೆ. ಅವಾಗ ಮತ್ತೆ ಸಿಲ್ವರ್ ಗೋಲ್ಡಿಗೆ ಬೇಜಾರಾಗ್ಬಿಡ್ತೀರ. ಓಕೆನಾ? ಸಿಲ್ವರ್ ಈಗ ಸದ್ಯಕ್ಕೆ ಬೇರಿಶ್ ಇರೋ ಥರನೇ ಮೂಮೆಂಟ್ ತೋರಿಸ್ತಾ ಇರೋದ್ರಿಂದ ತಲೆ ಕೆಡಿಸ್ಕೊಬೇಡ್ರಿ. ನೋಡಿ ಅಲ್ಲಿ ಆಲ್ರೆಡಿ ಹೆಡ್ ಆ್ಯಂಡ್ ಶೋಲ್ಡರ್ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬೇರೆ ಬಂದ್ಬಿಟ್ಟವನೆ. ಸೇಫ್ ಆಗಿರಿ, ಸೇಫಾಗಿ ಟ್ರೇಡ್ ಮಾಡಿ. ಈ ಥರ ಅಪ್ಡೇಟೆಡ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಬಾಯ್.